ಕ್ಷುಲ್ಲಕ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ. ಗುದ್ದಲಿ ದೊಣ್ಣೆಯಿಂದ ಬುರುಡೆ ಬಿಚ್ಚಿದ್ರ ಕಿರಾತಕರು. ಏಕಾಏಕಿ ಹಲ್ಲೆ ನಡೆಸಿ ದರ್ಪ ಮೆರೆದ ಕುಟುಂಬ ಸದಸ್ಯರು. ಎಸ್, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಗಲಾಟೆ, ಹೊಡೆದಾಟಗಳಂತಹ ಘಟನೆಗಳು ನಡೀತಾ ಇದ್ದು ಜನರಿಗೆ ಕಾನೂನಿನ ಮೇಲೆ ಭಯವೇ ಇಲ್ಲದಂತಾಗಿದೆ. ಕಠಿಣವಾದ ಕಾನೂನುಗಳನ್ನು ತಂದಿದ್ರೂ ಕೂಡ ಜನರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡೋ ಪ್ರಕರಣಗಳು ಹಾಗೂ ಗಲಾಟೆ ಮಾಡೋ ಪ್ರಕರಣಗಳು ದಿನನಿತ್ಯ ಅಲ್ಲಲ್ಲಿ ನಡೀತಾ ಇದ್ದು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡ್ತಿದೆ. ಇದೀಗ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಚಿಕ್ಕ ವಿಚಾರಕ್ಕೆ ಮಚ್ಚು ದೊಣ್ಣೆಗಳಿಂದ ಹೊಡೆದಾಟ ಮಾಡಿ ಬುರುಡೆ ಬಿಚ್ಚಿರೋ ಘಟನೆ ಬೆಳಕಿಗೆ ಬಂದಿದೆ. ಹೌದು, ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿದ್ದಕ್ಕೆ ಎರಡು ಕುಟುಂಬಗಳ ನಡುವೆ ಚಿಕ್ಕದಾಗಿ ಗಲಾಟೆ ಶುರುವಾಗಿದ್ದು ಆ ಗಲಾಟೆ ಮಾರಾಮಾರಿವರೆಗೂ ಹೋಗಿದ್ದು ಮಾರಕಾಸ್ತ್ರಗಳಿಂದ ಹೊಡೆದು ರಕ್ತ ಸುರಿಸಿರೋ ಭಯಾನಕ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಮಾರುತಿ ಬಡಾವಣೆಯಲ್ಲಿ ನಡೆದಿದೆ. ಅಮ್ಮನಘಟ್ಟ ಗ್ರಾಮದ ದಿಲೀಪ್ ಎಂಬಾತ ಮನೆಯ ಮುಂದಿರೋ ರಸ್ತೆಯಲ್ಲಿ ತನ್ನ ಬೈಕ್ ಅನ್ನ ನಿಲ್ಲಿಸಿದ್ರು. ಅದೇ ರಸ್ತೆಯಲ್ಲಿ ಬಂದ ಯುವರಾಜ ಎಂಬ ಯುವಕ ದಿಲೀಪ್ನಿಗೆ ತನ್ನ ಬೈಕ್ ಅನ್ನ ತೆಗೆಯುವಂತೆ ತಿಳಿಸಿದ್ದಾರೆ. ಕೂಡಲೇ ಬೈಕ್ ತೆಗೆಯಲು ದಿಲೀಪ್ ಮುಂದಾಗಿದ್ದು ಬೈಕ್ ತೆಗೆಯುವಷ್ಟರಲ್ಲಿ ಜಗಳ ತೆಗೆದು ಏಕಾಏಕಿ ಹಲ್ಲೆ ನಡೆಸುವುದಕ್ಕೆ ಮುಂದಾಗಿದ್ರಂತೆ. ಚಿಕ್ಕದಾಗಿ ಶುರುವಾಗಿದ್ದ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗಿದ್ದು ಯುವರಾಜ್ ಹಾಗೂ ಆತನ ಮನೆಯವರಾದ ಸಂಜಯ್, ಮಂಜಮ್ಮ, ರವೀಶ್, ಹೇಮಂತ್, ಶಾಂತರಾಜು, ಲಕ್ಷ್ಮಮ್ಮ, ಮೂಡಲಗಿರಿ ಸೇರಿ 8 ಮಂದಿ ಹಲ್ಲೆ ಮಾಡಲು ಮುಂದಾಗಿದ್ರು. ಈ ವೇಳೆ ದಿಲೀಪ್ ಕುಮಾರ್ ಅತ್ತೆ ಹಾಗೂ ಅಜ್ಜಿ ಜಯಮ್ಮ ಬಿಡಿಸಿಕೊಳ್ಳುವುದಕ್ಕೆ ಬರ್ತಾರೆ. ಅವರ ಮೇಲೂ ಹಲ್ಲೆ ಮಾಡಿದ್ದು ಬಳಿಕ ಹನುಮಂತಯ್ಯ, ವೆಂಕಟೇಶ್, ಪದ್ಮಾ ಸ್ಥಳಕ್ಕೆ ಬಂದಿದ್ದು ಗಲಾಟೆ ಬಿಡಿಸುವುದಕ್ಕೆ ಮುಂದಾಗಿದ್ರು. ಆದರೆ ಯುವರಾಜ್ ಅವರ ಕುಟುಂಬ ದೊಣ್ಣೆ ಹಾಗೂ ಕಬ್ಬಿಣದ ಸಲಕೆ ಸೇರಿದಂತೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಬುರುಡೆ ಬಿಚ್ಚಿ ರಕ್ತ ಸುರಿಸಿದ್ರು ಅಂತ ಗಾಯಾಳುಗಳು ಆರೋಪ ಮಾಡುತ್ತಿದ್ದಾರೆ. ಇನ್ನು ಹೊಡೆದಾಟದಲ್ಲಿ 6 ಮಂದಿಗೆ ಗಾಯಗಳಾಗಿದ್ದು ಕೂಡಲೇ ಗುಬ್ಬಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಳೆ ವೈಷಮ್ಯ ಹಿನ್ನೆಲೆ ಪ್ಲಾನ್ ಮಾಡಿಯೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಗಾಯಾಳು ನೇರ ಆರೋಪ ಮಾಡಿದ್ರು. ಗಾಡಿ ತೆಗೆದುಕೋ ಅಂದಿದ್ರೆ ಸಾಕಿತ್ತು, ನಾವು ಬೈಕನ್ನ ತೆಗೆದುಕೊಳ್ತಾ ಇದ್ವಿ, ಆದರೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಆಕ್ರೋಶ ಹೊರಹಾಕಿದ್ರು. ಪಾಪ ಹೋಗಿ ಏನ್ ಕಣ ಅಂತವ ತಕ್ಕಣಕ್ ಇದು ಕೇಳಕ್ ಹೋಗ್ತಿದ್ದದು ಸರ್. ಅಷ್ಟೊತ್ತಿಗೆ ಕಡ್ಡಿ ತಾಂಡು ಆ ಹುಡ್ಗ ಗುದ್ದಿ ಕಾವು ತಾಂಡು ಇಬ್ರಿಗೂ ಈ ಹುಡ್ಗಿಯ ಬಟ್ಟೆ ಬಿಚ್ಚಾಕಿ ರೇಪ್ ಮಾಡಕ್ಕೆ ಅಂತ ಎಲ್ಲ ಬಟ್ಟೆ ಎಲ್ಲ ಕವಿ ಸರ್. ಅದಕ್ಕೆ ಎಳ್ದಾಡ್ದ್ರು ಸರ್. ಗಾಡಿ ತಾಣ ಅಷ್ಟೊತ್ತಿಗೆ ಕಡ್ಡಿ ತಾಂಡು ಎಲ್ಲವ ಬಂದ್ರು ಸರ್. ಗುದ್ದಿ ಕಾವು ತಾಂಡು ನನಗೂ ಬಾಡ್ದ ಸರ್. ಸಂಜು, ಯುವರಾಜ ಇಬ್ರು ಸಹ ಮಾಡಿದ್ರು ಸರ್. ನಮ್ದು ರೋಡಲ್ಲೇ ಇದೆ, ಕಾರ್ನಲ್ಲಿದೆ, ಮಣ್ಣು ತುಂಬ್ತಾ ಇದ್ರು. ಅವ್ರ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ. ನಮ್ಮ ಮನೆ ಪಕ್ಕದಲ್ಲಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋಗ್ತಾ ಇದ್ರು. ಮನೆ ಪಕ್ಕದಲ್ಲಿ ಗಾಡಿ ತಗೊಂಡ್ಬಂದು ನಿಲ್ಸಿದ್ದೆ ಅಷ್ಟೇ. ಅದೇನಾಯ್ತು, ಕೆಟ್ಟ ಮತ್ತಲ್ಲಿ ಬೈದ್ರು. ನಾನು ಯಾಕೆ ಹಂಗೆ ಮಾತಾಡ್ತೀರಾ, ಹಂಗೆಲ್ಲ ಮಾತಾಡ್ಬಿಟ್ಟು ಜಸ್ಟ್ ಹೇಳಿದ್ರೆ ಸಾಕಿದ್ದು ತಕ್ಕೊಂತೀನಿ ಅಂತ ಅಂದೆ. ಫಸ್ಟ್ ಅಷ್ಟೇ ಸರ್ ಅಂತಿದ್ದು, ನಾನು ಬೇರೆ ಏನೂ ಮಾತಾಡಿಲ್ಲ. ಹಂಗೆ ಅಂದಿದ ತಕ್ಷಣ ನನಗೆ ಅವರೆಲ್ಲ ಪ್ಲಾನ್ ಮಾಡಿಕೊಂಡು ರಾಡ್ಗಳೆಲ್ಲ ಇಟ್ಕೊಂಡು ದೊಡ್ಡನೇ ಎಲ್ಲ ತಗೊಬಂದ್ಬಿಟ್ಟು ಹೆಂಗೆ ಬೇಕು ಏಕಾಏಕಿ ನೋಡಿ ಈ ಥರ ಎಲ್ಲ ಕೈಗೆ ಇದು ಆ್ಯಕ್ಚುಲಿ ನನ್ನ ಲೆಫ್ಟ್ ಸೈಡ್ ಕೈ ಫುಲ್ ಮುರಿದೋಗಿದೆ. ಇದು ಹಿಂದೆಗಡೆ ಹೊಡೆದಿದ್ದಾರೆ, ಬೆನ್ನಿದೆ, ಬೆನ್ನಿಗೆಲ್ಲ ಹೊಡೆದಿದ್ದಾರೆ. ಬೆನ್ನಲ್ಲೆಲ್ಲ ಫುಲ್ ಇದಾಗಿದೆ ಸರ್. ಬೆನ್ನಿಗೆಲ್ಲ ಹೊಡೆದಿದ್ದಾರೆ, ಬೆನ್ನೆಲ್ಲ ಫುಲ್ ಈ ಥರ ಗಾಡಲ್ಲಿ ಈಗ ಬಿಡಿಸ್ಕೊಳಕ್ಕೆ ಹೋದ್ರು ಹೆಂಗೆ ಅಂದ್ರೆ ಹಂಗೆ ರಥ ಹೊಡೆದಿದ್ದಾರೆ ಸರ್. ಈ ಥರ ಸುಮ್ಮನೆ ಹಳೆ ವೈಷಮ್ಯದಿಂದಲೇ ಪ್ಲಾನ್ ಮಾಡಿಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಮನೇಲಿ ಎಲ್ಲ ಲೇಡೀಸೇ ಇದ್ದಿದ್ದು. ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದು, ನಮ್ಮ ಅಪ್ಪ ನಾವು ಬಂದರು. ಅವ್ರಿಗೂ ಯಾಕೋ ಹಿಂಗೆ ಹೊಡೆದೆ ನಾವೆಲ್ಲ ನೋಡ್ಕೊಂಡು ಅಂದ ತಕ್ಷಣ ಅವ್ರ ಮೇಲೂ
ದೊಡ್ಡ ದೊಡ್ಡ ರಾಡ್ಗಳು ತೊಗೊಬಂದು ಇಮಿಡಿಯೇಟ್ ಅವ್ರಿಗೆ ಆಕ್ಷನ್ ಮಾಡೋಕ್ಕೂ ಬಿಟ್ಟಿಲ್ಲ, ಅಷ್ಟರಲ್ಲಿ ಇಮಿಡಿಯೇಟ್ ಅಟೆಂಪ್ಟ್ ಮಾಡಿದ್ದಾರೆ. ನಮ್ಮ ಮಾವಂಗೂ ಅಷ್ಟೇ, ನಮ್ಮ ಅಜ್ಜಿ ಆ್ಯಕ್ಚುಲಿ ವಯಸ್ಸಾಗಿದೆ, ಅವ್ರ ಪೇಷಂಟು, ಅವ್ರಿಗೆ ಹತ್ತಿರ 7 ರಿಂದ 8 ಸ್ಟಿಚ್ ಹಾಕಿದ್ದಾರೆ. ಪ್ರತಿಯೊಬ್ಬರಿಗೂ 8 ರಿಂದ 9 ಸ್ಟಿಚ್ಗಳು ಹಾಕಿದ್ದಾರೆ, ಎಲ್ಲರಿಗೂ ತಲೆ ಹೊಡೆದಿದ್ದಾರೆ. ನಾನು ತಲೆ ಹೊಡಿಯಕ್ಕೆ ಬಂದು ನಾನು ಕೈ ಹಿಂಗೆ ಇಟ್ಕೊಂಡೆ, ಹಂಗಾಗಿ ಇಲ್ಲಿ ಮಿಸ್ ಆಗಿದೆ, ಇಲ್ಲಿ ಊದ್ಕೊಂಡಿದೆ ಆ್ಯಕ್ಚುಲಿ ತಲೆ. ಯಾರ್ಯಾರು ಹೊಡೆದಿದ್ದು? ಹೇಮಂತು, ಮತ್ತು ಸಂಜಯ್, ಯುವರಾಜು, ಮಂಜುಳಾ, ಶಾಂತರಾಜು, ರವೀಶು, ಇಷ್ಟು ಜನ ಹೊಡೆದಿದ್ದಾರೆ ಸರ್ ನಮಗೆ. ದೊಣ್ಣೆಲಿ ಬೈಕ್ ಎತ್ಕೊಳ್ಳೋ ಅಷ್ಟೊತ್ತಿಗೆ ದೊಣ್ಣೆಲಿ ಓಡಾಡ್ಸ್ಕೊಂಡು ಹೊಡೆದ್ರು. ಆಮೇಲೆ ನಮ್ಮ ಮಾಮಂಗೆ ಹೊಡಿಯಕ್ಕೆ ಬಂದ್ರು, ನನ್ನನ್ನ ಬಟ್ಟೆನ ಹಿಂಗೆ ಎಳಿಯಕ್ಕೆ ಬಂದ್ಬಿಟ್ರು. ಏನು ಬಟ್ಟೆನ? ನನ್ನ ಬಟ್ಟೆನ ಗಲಾಟೆ ಮಾಡೋದು. ನಮ್ಮ ಹುಡುಗ ಯಾಕೋ ಈ ಸಣ್ಣ ಹುಡುಗ ಹಿಂಗೆ ಮಾಡ್ತೀಯ ಅಂತ ಹಿಂಗೆಲ್ಲ ಮಾತಾಡ್ತೀಯ ಅಂತ ಕೇಳೋದಕ್ಕೆ ತಕ್ಕ ಬಾರ ಸುಳ್ಳೆ ನನ್ನ ಮಗನೆ ಅಂತ ನನ್ನ ಹುಡುಗನ್ ಬೈದವ್ರು, ನನ್ನ ತಂಗಿ ಮಗ. ಅದಕ್ಕೆ ಅವ್ರನ್ನ ಫಸ್ಟ್ ಹೊಡೆದವ್ನೆ. ನಮ್ಮಮ್ಮ ನನ್ನ ನಂದಿಸ್ರು ನನ್ನ ಮಗಳು ಹೋಗೋ ಹೊತ್ತಿಗೆ ನನ್ನ ಮಗಳನ್ನ ಜಾಕೆಟೆಲ್ಲ ಹಿಡಿದು ಎಳ್ದಾಡವ್ರಿ. ಬಾರ ಇಲ್ಲಿ ಹಂಗೆ ಹೀಗೆ ಯಾವನ್ನ ಕರ್ಕೊಂಡೋಗಿ ಹಂಗೆ ಹೀಗೆ ವಯಸ್ಸಿಂದಾಗ ಎಲ್ಲ ಮಾತಾಡೇವು. ನಮ್ಮ ಮನೆಯವ್ರಿಗೆ ಪೇಷಂಟ್ ಇವರು ನಾಳೆ 1.5 ವರ್ಷದಿಂದ ಕಾಯಿಲೆ. ನಾನು ವಿನಾಯಕ ಹಾಸ್ಪಿಟ್ಲು, ಇದು ಸ್ಪರ್ಶ ಹಾಸ್ಪಿಟ್ಲಲ್ಲಿ ನಾನು ತೋರಿಸಿರೋದು. ಒಂದು ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಈಗಿನ್ನೂ ಕ್ಯೂರ್ ಆಗಿದ್ರು, ತಿರ್ಗಾ ಬುಲ್ಡೆ ಹೊಡಕ್ಕೆ ನಮ್ಮ ತಾಯಿಯವ್ರಿಗೆ. ಅವ್ರಿಂದ ಅವ್ರು ಇದು ಮಾಡೋದು. ನಮ್ಮ ತಾಯಿಗೂ ಹುಷಾರಿಲ್ಲ, ಅವ್ರಿಗೆ ಶುಗರ್ ಪೇಷಂಟ್. ನಿಮ್ಗೆ ಹೆಂಗಾಯ್ತು? ಮಾತಾಡೋಕೆ ಬಿಡಲಿಲ್ಲ ಸರ್. ನಾವು ಯಾಕೆ ಅಂತ ಕೇಳಕ್ಕೆ ಬಂದು ಎಲ್ಲರಿಗೂ ರಾಡ್ ತಗೊಂಡು ಹೊಡೆದಿರೋದು, ಎಲ್ಲ ಹಿಡ್ಕೊಂಡು ರಾಡು. ನಾವು ಏನಕ್ಕೆ ಅಂತ ಕೇಳೋವಷ್ಟು ತಕ್ಕ ಟೈಮೇ ಕೊಡಲಿಲ್ಲ, ಎಲ್ಲರಿಗೂ ಹೊಡೆದಾಕಿ. ಅವ್ರು 4-5 ಜನ ಇದ್ರು. ಯಾರ್ಯಾರು? ಯುವರಾಜು, ಶಾಂತರಾಜು, ಯುವರಾಜು, ಮತ್ತು ಸಂಜಯ್, ರವೀಶು, ಹೇಮಂತ. ಸದ್ಯ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಪೊಲೀಸರು ಭೇಟಿ ನೀಡಿದ್ದು ಗಾಯಾಳುಗಳ ಹೇಳಿಕೆ ಪಡೆದು ಕ್ರಮಕ್ಕೆ ಮುಂದಾಗಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ. ಸುಮ್ಕಿರಲೇ